ಖೈಬರ್ ಪತಂಕ್ವಾ ಪ್ರಾವಿನ್ಸಲ್ಲಿ ಡ್ಯಾಮ್ ಇದೆ. ಆ ಡ್ಯಾಮು ಯೂಶಲಿ 30 ಅಡಿ ನೀರಿರ್ತಿತ್ತು. ಈಗ ಬರೋ 9 ಅಡಿ ನೀರು ಬಂದಾಗ ಮಂಗಳಾ ಡ್ಯಾಮ್ ಅಂತ ಒಂದು ಡ್ಯಾಮ್ ಇದೆ ಪಾಕಿಸ್ತಾನಲ್ಲಿ. ಆ ಡ್ಯಾಮ್ ಮೂಲಕ ಅವರು ಅದನ್ನು ತುಂಬಿಸ್ಕೊಂಡಿರ್ತಾರೆ ಈ 30 ಅಡಿ ನೀರಿಗೆ. ಈಗ ಏನಾಗಿದೆ ಅಂದರೆ, ಈಗ ಈ ಸಿಂಧ್ ನದಿ ಪಾಸ್ ಮಾಡಿದಾರಲ್ಲ, ಪಾಸ್ ಅಂದರೆ ಈ ಡಿಸಿಷನ್ ಕ್ಯಾನ್ಸಲ್ ಮಾಡಿಲ್ಲ, ಸಿಂಧ್ ನದಿ ಹಂಚಿಕೆನ ಪಾಸ್ ಮಾಡಿರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಈಗ ಈ ಹಿಮಾಲಯಲ್ಲಿ ಇರೋವಂಥ ಈ ಬೇಸಿಗೆಗೆ ಗ್ಲೇಸಿಯರ್ಸ್ಗಳು, ಐಸ್ ಗಡ್ಡೆಗಳೆಲ್ಲ ನೀರಾಗಿ ತುಂಬ ಹರಿಯೋಕ್ಕೆ ಶುರು ಮಾಡ್ತವೆ. ಮತ್ತು ಕೆಲವು ನದಿಗಳು ಹರಿಯೋಕ್ಕೆ ಶುರು ಮಾಡ್ತವೆ. ಅವಾಗ ಹರಿಯೋಕ್ಕೆ ಶುರು ಮಾಡಿದಾಗ ಭಾರತಕ್ಕೆ 59% ಇಟ್ಕೋಬೇಕು, ಪಾಕಿಸ್ತಾನಿಗೆ 41% ಕೊಡಬೇಕು ಅಂತ ಇತ್ತು. ಈಗೇನಾಗಿದೆ ಅಂದರೆ, ಆ ಎಂಟೈರ್ ನದಿನ ಇವರು ಒಂದಷ್ಟು ದಿವಸ ಇಟ್ಕೊಂಬಿಟ್ರೆ ಏನಾಗುತ್ತೆ, ಈಗ ಅವ್ರಿಗೆ ಕ್ರಾಪ್ಸ್ ಬರೋ ಟೈಮ್ ಇದು. ಈ ಕ್ರಾಪ್ಸ್ ಬರೋದ್ರಲ್ಲಿ ಏನಂದರೆ, ಫಸ್ಟು ಏಪ್ರಿಲ್ 15ರಲ್ಲಿ ಈ ಕಾಟನ್ ಕ್ರಾಪ್ಸ್ನ ಅವರು ಶುರು ಮಾಡ್ತಾರೆ. ಅದು 170 ಲಕ್ಷ ಬೇಲು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಬೇಲ್ ಬಂದು 170 kg ಕಾಟನ್, ಅದರಲ್ಲಿ 170 ಲಕ್ಷ ಬೇಲ್ ಕಾಟನ್ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಈಗ ಅದಕ್ಕೆಲ್ಲ ತಡೆ ಬಂದರೆ ಅವ್ರಿಗೆ ಒಂದು ಇಂಟರ್ನಲ್ಲಿ ಟೆಕ್ಸ್ಟೈಲ್ಗೆ ಬೇಕಾಗಿದ್ದಂಥ ಕಾಟನ್ನು ಮತ್ತು ಅವರು ಎಕ್ಸ್ಪೋರ್ಟ್ಸು ಮಾಡ್ತಿದ್ರು. ಬಟ್ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂ ನನ್ನ ಹತ್ರ ಕರೆಕ್ಟಾಗಿಲ್ಲ. ಬಟ್ ಅದ್ರ ಮೇಲೆ ಅವರು ಭಾಳ ಅವಲಂಬಿತ ಆಗಿತ್ತು. ಅದಕ್ಕೊಂದು ದೊಡ್ಡ ಏಟ್ ಬೀಳುತ್ತೆ. ಈಗ ನೆಕ್ಸ್ಟ್ ಬಂದು ಮೇ ಅಲ್ಲಿ ಅವರು ಈ ಅಕ್ಕಿನ ಅವರು ಉತ್ಪಾದನೆ ಮಾಡ್ತಾಯಿದ್ರು. ಅಕ್ಕಿ ಉತ್ಪಾದನೆ ಅಂದರೆ ಹತ್ತತ್ರ 10 ಮಿಲಿಯನ್ ಟನ್ ಅಷ್ಟು ಅಕ್ಕಿ ಉತ್ಪಾದನೆ ಆಗ್ತಿತ್ತು. ಈಗ ಅಕ್ಕಿ ಬೆಳೆಯೋಕ್ಕೂ ಈಗ ತೊಂದರೆ ಆಗತ್ತೆ. ಈ ಆಮೇಲೆ ನೆಕ್ಸ್ಟ್ ಬಾಸುಮತಿ ಬೆಳೀತಾ ಇದ್ರು ಇದೇ ಸೀಸನಲ್ಲಿ. ಈ ಬಾಸುಮತಿ ಅಕ್ಕಿನೂ ಈಗ ಏನಾಗುತ್ತೆ, ನೀರು ಈ ಪಂಜಾಬ್ ಅವ್ರು ಜಾಸ್ತಿ ಡೈವರ್ಟ್ ಮಾಡಿಕೊಂಡ್ರೆ ಪಂಜಾಬಲ್ಲಿ ಈಗ ಅತಿ ಹೆಚ್ಚು ಬಾಸುಮತಿ ಅಕ್ಕಿ ನಾವು ಬೆಳಿಬೋದು. ಅಲ್ಲಿ ಬಾಸುಮತಿ ಅಕ್ಕಿ ಬೆಳೆಯೋದನ್ನು ಒಂದು ನಿಂತೋಗುತ್ತೆ. ಮತ್ತು ಈಗ ಮೇಜರ್ ಸಿಟೀಸು ಲಾಹೋರ್ ಅಂತ ಕಡೆ ಎಲ್ಲ ಏನಾಗ್ತಿತ್ತು ಅಂದರೆ, ಈಗ ಅವ್ರಿಗೆ ಈಗಾಗಲೇ ಭಾಳ ಕಮ್ಮಿ ಕುಡಿಯೋಕ್ಕೆ ನೀರಿನ ಹಾಹಾಕಾರ ಇತ್ತು. ಅವ್ರಿಗೆ 100ರಲ್ಲಿ ಬರೀ 30% ಅಷ್ಟೇ ನೀರು ಬರ್ತಾಯಿತ್ತು ಈಗ ಕುಡಿಯೋಕ್ಕೆ. ಅವರು ಹಿಡಿದು ಇಟ್ಕೋಬೇಕಾಗಿರುವಂಥ ಪರಿಸ್ಥಿತಿ ಈಗಾಗಲೇ ಉದ್ಭವ ಆಗಿತ್ತಲ್ಲಿ ಪಾಕಿಸ್ತಾನಲ್ಲಿ. ಈಗ ಈ ನೀರಿನ ಫ್ಲೋ ಕಟ್ ಮಾಡೋದ್ರಿಂದ ಈ ಕುಡಿಯೋ ನೀರಿಗೆ ಹಾಹಾಕಾರನೂ ತುಂಬಾ ಜಾಸ್ತಿ ಆಗುತ್ತೆ. ಈಗ ಸರ್, ಅವ್ರು ಯಾವ್ಯಾವ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಸೊ ಈಗ ಅವರಿಗೆ ಆದಾಯ ಕೂಡ ಅಷ್ಟೇ ಲೆಕ್ಕದಲ್ಲಿ ಬರ್ತಾ ಇರುತ್ತೆ. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ತುಂಬಾ ಬೆಳೀತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ರಿಸರ್ವ್ಸೇ ಇಲ್ಲ. ಎಷ್ಟನೇ ಸ್ಥಾನದಲ್ಲಿ ಅವ್ರ ಹತ್ರ ರಿಸರ್ವ್ಸೇ ಇಲ್ಲ ಅಂದ್ರೆ ಎಕ್ಸ್ಪೋರ್ಟ್ ಅಂದ್ರೆ ತುಂಬಾ ಕಮ್ಮಿ. ಬಿಕಾಸ್ ನೋಡಿ, $7 ಬಿಲಿಯನ್ ಎಕ್ಸ್ಪೋರ್ಟ್ ಇಲ್ಲ ಅವ್ರ ಹತ್ರ. $7 ಬಿಲಿಯನ್ ಅಂದ್ರೆ 1 ರಿಂದ 2 ತಿಂಗಳಿಗೂ ಅವ್ರ ಹತ್ರ ದುಡ್ಡಿಲ್ಲ ತಗೊಳಕ್ಕೆ ಬೇರೆ ದೇಶದಿಂದ. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೋಡಿ, ಈಗ ಎಕ್ಸ್ಪೋರ್ಟ್ಸ್ ಎಷ್ಟು ಮಾಡ್ತಿದ್ರು ಅನ್ನೋದು ನಮ್ಗೆ ಮುಖ್ಯ ಆಗಲ್ಲ. ಪಾಕಿಸ್ತಾನ ಟೋಟಲ್ ಫಾರಿನ್ ರಿಸರ್ವ್ಸ್ ಬಂದು ಬರೀ $7 ಬಿಲಿಯನ್ ಇದೆ. ನಮ್ಮ ಹತ್ರ ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ $800 ಬಿಲಿಯನ್ ಫಾರಿನ್ ಎಕ್ಸ್ಪೋರ್ಟ್ಸ್ ರಿಸರ್ವ್ಸೇ ಇದೆ. ಅಂದರೆ ಅಷ್ಟು ರಿಸರ್ವ್ಸ್ ಇಲ್ಲ ಅಂದರೆ ನೀವೇನು ಇಂಪೋರ್ಟೇ ಮಾಡ್ಕೊಳಕ್ಕಾಗಲ್ಲ. ಈಗ $7 ಬಿಲಿಯನ್ ಅಲ್ಲಿ ಸರಿಯಾಗಿ 1 ತಿಂಗಳೂ ಇಂಪೋರ್ಟ್ ಮಾಡ್ಕೊಳಕ್ಕಾಗಲ್ಲ. ಈಗ ಅಕ್ಕಿ, ಗೋಧಿ ಇಂಥವೆಲ್ಲ ಅವರು ಶಾರ್ಟೇಜ್ ಬಂದರೆ ಎಲ್ಲಿಂದ ಇಂಪೋರ್ಟ್ ಮಾಡ್ಕೋತಾರೆ ಅವರು? ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ಬೇಕು, ಇಲ್ಲ ಚೈನೀಸ್ಗೆ. ಅವ್ರು ಎಲ್ಲನೂ ಫ್ರೀಯಾಗಿ ಕೊಡೋಕ್ಕೆ ಶುರು ಮಾಡ್ತಾರಾ? ಎಷ್ಟು ದಿವಸ ಫ್ರೀಯಾಗಿ ಕೊಡ್ತಾರೆ? 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ. ಮಿಕ್ಕಿದಕ್ಕೆ ಇವರು ದುಡ್ಡೇ ಇಲ್ಲ ತಗೊಳಕ್ಕೆ. ಆ ಒಂದು ಫಾರಿನ್ ರಿಸರ್ವ್ಸೇ ಇಲ್ಲ ಇವ್ರ ಹತ್ರ. ಸೊ ಇವ್ರು ಏನು ಎಕ್ಸ್ಪೋರ್ಟ್ ಮಾಡ್ತಿದ್ರು ಅಂತ ಇಲ್ಲಿ ಮುಖ್ಯ ಆಗಲ್ಲ. ಎಷ್ಟಿದೆ ಇವ್ರ ಹತ್ರ ಫಾರಿನ್ ರಿಸರ್ವ್ಸು, ಅಂದರೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ರು ಅನ್ನೋದೊಂದು ಭಾಳ ಮುಖ್ಯವಾದ ಪಾಯಿಂಟ್. ಇಲ್ಲಿ ನರಕ ನೋಡ್ಬೇಕಾಗತ್ತೆ ಸರ್ ಪಾಕಿಸ್ತಾನದ ಜನ. ಹಂಗಾದ್ರೆ ಈಗ ಆದರೆ ಯಾವುದು ಈಗಲೇ ದರ ಏರಿಕೆಯಲ್ಲಿ ನೋಡಿ, ಈಗಲೇ ದರ ಏರಿಕೆ ಯುದ್ಧ. ಈ ದರ ಏರಿಕೆಯಿಂದ ಒಂದು ನರಕ ನೋಡ್ಬೇಕಾಗ್ತದೆ. ಇಷ್ಟ ಫಾರಿನ್ ರಿಸರ್ವ್ಸ್ ಎಲ್ಲಿಂದ ಬರ್ತಿತ್ತು? ನಮ್ಮ ಏರೋಪ್ಲೇನ್ ಅವ್ರ ಏರ್ಲೈನ್ ಮೇಲೆ, ಅವ್ರ ದೇಶದ ಮೇಲೆ ಹಾರಾಡಬಾರ್ದು ಅಂತ ಅದು ಒಂದು ಅವರೊಂದು ಸ್ಯಾಂಕ್ಷನ್ ಹಾಕಿದ್ದಾರೆ. ಅದರಿಂದ ನಷ್ಟ ನಮಗೂ ಆಗುತ್ತೆ. ನೋಡಿ, ನಮ್ಗೆ 5 ತಿಂಗಳು ನಮಗೆ ಆ ಥರ ಸ್ಯಾಂಕ್ಷನ್ ಹಾಕಿದ್ದಕ್ಕೆ ಬಾಲಾಕೋಟ್ ಟೈಮಲ್ಲಿ 700 ಕೋಟಿ ಅಷ್ಟು ನಷ್ಟ ಭಾರತ ಅನುಭವಿಸ್ಬೇಕಾಗಿತ್ತು. ಬಟ್ ನಾವು ಆ ನಷ್ಟನ ಹೆಂಗೋ ತಡ್ಕೊಳ್ಳೋ ಶಕ್ತಿ ಇತ್ತು ನಮ್ಮ ಹತ್ರ. ಈಗ ಎಷ್ಟು ತಿಂಗಳುಗಳ ಕಾಲ ಅದನ್ನು ಸ್ಯಾಂಕ್ಷನ್ ಹಾಕ್ತಾರೆ ಒಂದು ನೋಡಬೇಕು. ಬಟ್
ಬೇರೆ ರೂಟಲ್ಲಿ ಹೋಗಲೇಬೇಕಾಗತ್ತೆ. ಇಂಡಿಯನ್ ಏರ್ಲೈನ್ಸ್ ಆಗಲಿ, ಅಂದರೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಿರುವಂಥ ಏರ್ಲೈನ್ಸ್ ಅಂದರೆ ಇಂಡಿಗೋ ಆಗಲಿ, ಸ್ಪೈಸ್ ಜೆಟ್ ಆಗಲಿ, ಏರ್ ಇಂಡಿಯಾ ಆಗಲಿ, ಇದು ಯಾವುದೂ ಫ್ಲೈ ಮಾಡೋಕ್ಕೆ ಬಿಡಲ್ಲ. ಹತ್ತತ್ರ ಎವ್ರಿ ಡೇ 2019ರಲ್ಲಿ 400 ಫ್ಲೈಟ್ಸ್ ಹೋಗ್ತಿತ್ತು. ಈಗ ಸದ್ಯಕ್ಕೆ 100ರಿಂದ 150 ಫ್ಲೈಟ್ಸ್ ಎವ್ರಿ ಡೇ ಹೋಗ್ತಾ ಇತ್ತು ಅದ್ರ ಪಾಕಿಸ್ತಾನ್ ಏರ್ಬೇಸ್ ಮೇಲೆ. ಬಟ್ ಈಗೇನಾಗಿದೆ, ಪಾಕಿಸ್ತಾನ್ ಏರ್ಬೇಸ್ಗೆ ನಮಗೊಬ್ರಿಗೆ ನಷ್ಟ ಅಲ್ಲ, ಅವ್ರಿಗೂ ನಷ್ಟ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಪಾಕಿಸ್ತಾನ್ ಏರ್ಬೇಸ್ ಮೇಲೆ, ಪಾಕಿಸ್ತಾನ್ ದೇಶದ ಮೇಲೆ ಯಾವುದೇ ಏರೋಪ್ಲೇನ್ ಹಾರಾಡಿದ್ರೂ ನೀವು ದುಡ್ಡು ಕಟ್ಟಬೇಕು. ನ್ಯಾವಿಗೇಷನ್ ಚಾರ್ಜಸ್ ಅಂತ ದುಡ್ಡು ಕಟ್ಟಬೇಕು. ಒಂದು ಏರೋಪ್ಲೇನ್ ಅಂದರೆ ಸಣ್ಣ ಏರೋಪ್ಲೇನು ಅಂದರೆ ಇಲ್ಲಿಂದ ಬಾಂಬೆಗೆ ಹೋಗೋದು, ಡೆಲ್ಲಿಗೆ ಹೋಗೋ ಅಂಥ ಏರೋಪ್ಲೇನು ಬೋಯಿಂಗ್ 737 ಯೂಸ್ ಮಾಡ್ತಾರೆ. ಅದಕ್ಕೆ ಕಟ್ಟಬೇಕಾಗಿರುವಂಥ ಟ್ಯಾಕ್ಸ್ ಬಂದು $585 ಮಿನಿಮಮ್ಮು. ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ಸ್ಗಳು ಫ್ಲೈ ಆಗುತ್ತೆ, A380 ಆ ಥರ ದೊಡ್ಡ ದೊಡ್ಡ ವಿಮಾನಗಳು ಫ್ಲೈ ಆಗುತ್ತೆ. ಇಲ್ಲ ಡ್ರೀಮ್ ಲೈನರ್, ಬೋಯಿಂಗ್ದು ಆ ಥರ ಎಲ್ಲ ಫ್ಲೈ ಆಗುತ್ತೆ ಇಂಡಿಯಾಯಿಂದ. ಅದಕ್ಕೆಲ್ಲ ಎಷ್ಟಪ್ಪ ಅಂದರೆ $1200ರಿಂದ $1500 ಹೋಗ್ತಿತ್ತು. ಸೊ ಇದರಿಂದ ಅವ್ರ ರೆವಿನ್ಯೂನೂ ಲಾಸ್ ಆಯಿತು. ಅವ್ರಿಗೆ ಇಷ್ಟ ಡಾಲರ್ಗಳು ಬರ್ತಾ ಇತ್ತು ಅವ್ರಿಗೆ ಪರ್ ಡೇ. ನಾನು ಹೇಳ್ತಾ ಇರೋದು ಇದು, ಪರ್ ಡೇ 100ರಿಂದ 150 ಏರ್ಕ್ರಾಫ್ಟ್ ಇಂಡಿಯಾ ಒಂದರಿಂದನೇ ಹೋಗ್ತಾ ಇತ್ತು. ಸೊ ಆ ರೆವಿನ್ಯೂ ಫುಲ್ ಕಟ್ ಆಗೋಯ್ತು ಅವ್ರಿಗೆ. ಆ ರೆವಿನ್ಯೂ ಇಷ್ಟೋ ಫಾರಿನ್ ರಿಸರ್ವ್ ಬರ್ತಿತ್ತು, ಅದ್ರ ಮೇಲೆ ಅವರೇ ಕಲ್ಲೆತ್ತಾಕೊಟ್ರ ಫಾರಿನ್ ರಿಸರ್ವ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.